ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ಅವತಾರ್ ಬಾಬಾಜಿ ಅಂದರೆ ಎಲ್ಲರಿಗೂ ಒಂದು ರೀತಿ ಅವ್ರ ಮಹಾನ್ ತಪಸ್ವಿಗಳು, ಮಹಾನ್ ಋಷಿಗಳು. 2000 ವರ್ಷಕ್ಕೆ ಮೇಲೆ ಆಗಿದೆ, ಅವರು ಇನ್ನೂ ಜೀವಂತವಾಗಿದ್ದಾರೆ. ಈಗಲೂ ಹಿಮಾಲಯದಲ್ಲಿ ಕೆಲವರು ಕಾಣಿಸ್ಕೋತಾರೆ. ಆಮೇಲೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ಕೂಡ ಸೊ ಅವರು ಫಾಲೋವರು. ಆಮೇಲೆ ಹಿಮಾಲಯಗಳಲ್ಲಿ ಸಾಕಷ್ಟು ತಪಸ್ವಿಗಳಿಗೆ, ಋಷಿಗಳಿಗೆ, ಇನ್ನೂ ಸಾಧನೆ ಮಾಡೋ ಕೆಲವೊಂದಷ್ಟು ವ್ಯಕ್ತಿಗಳಿಗೆ ಅವತಾರ್ ಬಾಬಾಜಿ ಅವ್ರ ಮಾರ್ಗದರ್ಶನ ಇವತ್ತಿಗೂ ಸಿಗ್ತಾ ಇದೆ. ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಕಾಣಿಸ್ಕೊಳ್ತಾರೆ ಅನ್ನೋದು ನಾವು ಸಾಮಾನ್ಯವಾಗಿ ಕೇಳ್ತಾನೆ ಇರ್ತೀವಿ. ಸೊ ಅದರಲ್ಲಿ ನಮ್ಮ ಗುರುವರು ಕೂಡ ಅವತಾರ್ ಬಾಬಾಜಿ ಅವ್ರಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳನ್ನ ಅವ್ರದ್ದೇ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ಪಡ್ಕೊಂಡವ್ರೆ. ಯಾಕಂದ್ರೆ ಅವರು ಕೂಡ ಈ ಥರ ಒಂದು ಅಸ್ಟ್ರಲ್ ಟ್ರಾವೆಲರ್ ಮಾಡೋದು, ಧ್ಯಾನಕ್ಕೆ ಅಲ್ಲಿ ಇಲ್ಲಿ ತಪಸ್ಸು ಕೂತ್ಕೊಳ್ಳೋದು, ಇವೆಲ್ಲ ಅವ್ರದ್ದು ಮೆಡಿಟೇಷನಲ್ಲಿ ಕೂತ್ಕೊಂಡಾಗ ಸುಮಾರು ಎನರ್ಜಿಗಳನ್ನ ಅವ್ರು ಕನೆಕ್ಟ್ ಆಗ್ತಾರೆ. ಸೊ ಅದರಲ್ಲಿ ಅವತಾರ್ ಬಾಬಾಜಿ ಅವ್ರದ್ದು ಕೂಡ ಎನರ್ಜಿ ಸೊ ಅವ್ರಿಗೆ ಕನೆಕ್ಟ್ ಆಗಿದೆ. ಯಾಕಂದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಹೆಚ್ಚಿಗೆ ಮಾತಾಡೋದಿದೆ. ಅವರಲ್ಲಿರೋ ಎಕ್ಸ್ಪೀರಿಯೆನ್ಸ್ ಜಾಸ್ತಿನೇ ಇದೆ. ಬಟ್ ನಾನು ಅಷ್ಟೆಲ್ಲ ನಿಮ್ಮ ಮುಂದೆ ತಿಳಿಸೋದಕ್ಕಾಗೋದಿಲ್ಲ. ಸ್ವಲ್ಪ ಅಟ್ಲೀಸ್ಟ್ ಎಷ್ಟನ್ನ ನಾನು ತಿಳಿಸೋಕ್ಕೆ ಸಾಧ್ಯ ಇದೆ ಅದನ್ನು ನಾನು ಅವ್ರ ಜೊತೆ ಮಾತಾಡ್ತೀನಿ. ಗುರುವರೇ, ಈಗ ನೀವು ಸಾಕಷ್ಟು ಸರಿ ಹೇಳಿದ್ದೀರ, ಸುಮಾರು ಸರಿ. ಸೊ ಅವತಾರ್ ಬಾಬಾಜಿ ವಿಚಾರಕ್ಕೆ ಬಂದಾಗ ಅದರದ್ದೇ ಒಂದು ಬೇರೆ ಥರದ್ದು ಒಂದಷ್ಟು ವಿಚಾರ ನಿಮ್ಮ ಹತ್ರ ಆ ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡಿದ್ದೀರಾ. ಸೊ ಇವತ್ತು ನಮ್ಮ ವೀಕ್ಷಕರ ಮುಂದೆ ನಿಮಗೆ ಅವರನ್ನು ಯಾವ ರೀತಿ ನೀವು ಕಾಂಟ್ಯಾಕ್ಟ್ ಆದ್ರಿ, ಸೊ ಏನೆಲ್ಲ ಒಂದು ಅನುಭವ ಇದೆ ನಿಮ್ಮ ಒಂದು ಅನುಭವ ಅವ್ರ ಜೊತೆ, ಅದನ್ನು ಶೇರ್ ಮಾಡಿ. ಮೊದಲಿಗೆ ನಾನು ಜೀವನದಲ್ಲಿ ಕೆಲವೊಂದು ಅದು ಅಲ್ಲಿ ಯಾವಾಗಲೂ ಪ್ರತಿ ಸಲ ನಾನು ಅದೇ ಸ್ಟಾರ್ಟ್ ಮಾಡ್ತೀನಿ, ಇಷ್ಟಪಡ್ತೀನಿ. ಸರಿಯಾಗಿರೋದು ಗೈಡೆನ್ಸು. ಈ ಗುರು ಅನ್ನೋನು ಡೈರೆಕ್ಟ್ ಗುರು, ಒಂದು ಮನುಷ್ಯನ ರೂಪದಲ್ಲಿರೋಂಥ ಗುರು ಅಂತ ಹೇಳ್ಕೊಳ್ತಾರಲ್ಲ ಕೆಲವರು, ಅವ್ರುಗಳ ಗೈಡೆನ್ಸ್ ಕರೆಕ್ಟಾಗಿ ಸಿಗಲ್ಲ, ಅವ್ರ ಎಕ್ಸ್ಪೀರಿಯೆನ್ಸ್ಗಳಿರಲ್ಲ. ಕೆಲವೊಬ್ಬರು ಮೆಡಿಟೇಷನ್ ಮಾಡ್ತೀನಿ, ನನಗೇನೋ ಗೊತ್ತು, ನಾನೇನೋ ಥರ್ಡ್ ಐ ಓಪನ್ ಮಾಡ್ತೀನಿ ಅಂತಲ್ಲ, ಸುಮ್ಮನೆ ಕತೆಗಳು ಹೇಳ್ತಾ ಸುಮ್ಮನೆ ಟೈಮ್ ವ್ಯರ್ಥ ಮಾಡ್ತಾರೆ. ಆ ಥರ ನಾನು ಯಾಮಾರಿ, ನಾನು ಮೋಸ ಹೋಗಿ ಕೊನೆಗೆ ರಾಯರ ರೂಟಿಗೆ ಬಂದ ಮೇಲೆ ಏನೂ ಮಾಡೋಕ್ಕಾಗದೆ ರಾಯರು ಕೃಪೆಯಿಂದ ಅಥವಾ ಅವ್ರ ಆಶೀರ್ವಾದದಿಂದ ನಾನು ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೇ ಮಾಡಿದ್ರು ಸ್ವಯಂ ದೀಕ್ಷೆ ಅಂತ ತೊಗೊಳ್ತೀವಿ ನಾವು. ಯಾರು ಗುರು ಡೈರೆಕ್ಟಾಗಿ ಸಿಗದೇ ಇದ್ದಾಗ ಒಂದೇನಾಗುತ್ತಂದರೆ ಆತ್ಮಕ್ಕೆ ಒಂದು ದೀಕ್ಷೆ ಅನ್ನೋದಾಗುತ್ತೆ. ಓಕೆ, ಅದು ಕನಸಿನ ಮುಖಾಂತರ ಅಥವಾ ರಾಯರು ಒಂದು ವಿಷನಲ್ಲಿ ತೋರಿಸ್ತಾರೆ ನಮಗೆ. ಅದು ಸಂಕಲ್ಪ ಮಾಡ್ಕೊಂಡ್ಮೇಲೆ ನನಗೆ ದೀಕ್ಷೆ ಅನ್ನೋದಾಗಲಿ ಅಥವಾ ನನ್ನ ಆತ್ಮಕ್ಕೆ ನೀವು ದೊರೆ ಆಗಿ ಅಂತ ಕೇಳಿದಾಗ ಅವರು ಅದು ಅನುಗ್ರಹ ಮಾಡ್ತಾರೆ. ಕನಸಲ್ಲಿ ಅನುಗ್ರಹ ಮಾಡ್ತಾರೆ. ಒಂದು ಕನಸಲ್ಲಿ ನನಗೆ ನನ್ನ ಆತ್ಮನ ನೀವು ದೊರೆ ಆಗಿ ನನ್ನ ಆತ್ಮಕ್ಕೆ ನೀವೇ ಒಡೆಯರಾಗ್ರಿ ಅಂತ ಕೇಳಿದಾಗ ನಾನು ಸಂಕಲ್ಪ ಮಾಡ್ಕೊಂಡಾಗ ಗುರುಗಳಿಗೆ, ಇಷ್ಟಪಡುವಂಥ ಗುರುಗಳಿಗೆ, ಅವರು ನಿಜವಾಗ್ಲೂ ನಮ್ಮನ್ನು ಇಷ್ಟಪಟ್ಟರೆ ಅವರು ರಾತ್ರಿ ಬಂದು ನಮಗೆ ನೀರು ಕುಡಿಸೋದಾಗಲಿ ಅಥವಾ ಸ್ನಾನ ಮಾಡಿಸೋದಾಗಲಿ ಅಥವಾ ನಮಗೇನಾದರೂ ಒಂದು ಬಟ್ಟೆ ಉಡುಪು ಉಡಿಸೋದಾಗಲಿ, ಈ ಥರದ್ದು ವ್ಯತ್ಯಾಸಗಳು ನಡೀತವೆ ಕನಸುಗಳಲ್ಲಿ. ಇದು ಗುರುಗಳು ನಮ್ಮನ್ನ ತೊಗೊಂಡ್ಬಿಟ್ರು ಅಂತ, ಅವ್ರ ಕ್ಲಾಸಿಗೆ ನಮ್ಮನ್ನು ಸೇರಿಸ್ಕೊಂಡ್ರು ಅಂತ ಅರ್ಥ. ಒಂದು ಅದಾದಮೇಲೆ ನಾವು ಸ್ವಯಂ ದೀಕ್ಷೆ ಅಂತಂದ್ಬಿಟ್ಟು ಸ್ವಯಂ ದೀಕ್ಷೆ ಇರಲಿ ಅಂತ ಒಂದು ಈ ಎಕ್ಸ್ಟ್ರಾ ಇನ್ನೊಂದು ಇರಲಿ ಅನ್ನೋದು ಕಾರಣಕ್ಕೆ ಶಿವಂದು 52 ದಿವಸ ಬರೀ ಓಂ ನಮ ಶಿವಾಯ ಅನ್ನೋ ಒಂದು ಮಂತ್ರ ಇದೆಯಲ್ಲ, ಆ ಮಂತ್ರನೇ 52 ದಿವಸವರೆಗೂ ಲಕ್ಷವರೆಗೂ ಜಪ ಮಾಡ್ತಾ ಕೂತ್ಕೊಂಡಿದ್ದು. ಒಂದು ರುದ್ರಾಕ್ಷಿ ಮಾಲೆ, ಕೂತ್ಕೊಂಡಿದ್ದ ಜಾಗ ಅಥವಾ ನಾವು ಉಡೋವಂಥ ಉಡುಪುಗಳು, ಶಿವನ ಲಿಂಗ, ಮತ್ತು ಅವರು ಕೊಡುವಂಥದ್ದು ಬಿಲ್ವ ಪತ್ರೆ ಅಥವಾ ವಿಭೂತಿಗಳು, ಆಮೇಲೆ ಭಂಡಾರ, ವಿಭೂತಿ, ಗಂಧ, ಅಷ್ಟಗಂಧ, ಶ್ರೀಗಂಧ, ಈ ಥರದ್ದು ಅವ್ರಿಗೆ ಇಷ್ಟಪಡುವಂಥದ್ದು ಗಮ್ಮಂತ ಇರಬೇಕು ಯಾವಾಗಲೂ. ಮಲ್ಲಿಗೆ ಹೂವು, ಆಮೇಲೆ ಶಿವ ಇಷ್ಟಪಡುವಂಥ ಸ್ವೀಟು. ಅವರು ತುಂಬ ಅಂದರೆ ತುಂಬ ಪಾಯಸ ಇಷ್ಟಪಡ್ತಾರೆ. ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋಂಥ ಪಾಯಸ ತುಂಬ ಇಷ್ಟಪಡ್ತಾರೆ ಶಿವ. ಆ ಥರದ್ದೆಲ್ಲ ಅವ್ರಿಗೆ ಆಫರ್ ಮಾಡಿ ಆಮೇಲೆ ನಾವು 52 ದಿವಸವರೆಗೂ ಕೂತ್ಕೊಂಡು ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು. ಮೋಸ ಆದಮೇಲೆ, ನನ್ನ ಜೀವನದಲ್ಲೆಲ್ಲ ಮೋಸ ಆಗಿ ಗುರು ಅಂತ ನಿಂತ್ಕೊಂಡವರೆಲ್ಲ ಮೋಸ ಮಾಡಿದ್ಮೇಲೆ ನಾನು ಇದನ್ನು ಮಾಡ್ಕೊಂಡಿದ್ದು. ಯಾರು ಗೈಡೆನ್ಸ್ ಕೊಡೋರಿರಲಿಲ್ಲ. ಅವತ್ತು ರಾಯರ ಕೈ ಹಿಡಿದಾಗ ಇವತ್ತಿಗೂ ರಾಯರೇ ಇರೋದು. ಜಪ ಮಾಡ್ತಾ ಏನಾಯಿತು ಅಂದರೆ 52 ದಿವಸವರೆಗೂ ಕಂಪ್ಲೀಟ್ ಆಗಬೇಕಾಯಿತು. ಮಧ್ಯದಲ್ಲಿ ಮಾಡ್ತಾನೆ ಬೇರೆ ಏನೋ ಓಡ್ತಿರುತ್ತೆ, ವಿಷನಲ್ಲಿ ಬೇರೆ ಏನೋ ಓಡ್ತಿರುತ್ತೆ. ಅಂದರೆ ನಮಗೆ ಸಂಬಂಧಪಟ್ಟಿರುವಂಥ ವಿಷನ್ಗಳು ಓಡ್ತಿರುತ್ತೆ. ಅದನ್ನು ಅಬ್ಸರ್ವ್ ಮಾಡ್ತಿರುವಾಗ ಅಷ್ಟೇ ಅಬ್ಸರ್ವ್ ಮಾಡಬೇಕು. ಅದನ್ನು ಟಾರ್ಗೆಟ್ ಮಾಡೋದು, ಹುಡುಕೋದಾಗಲಿ ಮಾಡಬಾರ್ದು. ಮೆಡಿಟೇಷನ್ ಟೈಮಲ್ಲಿ ಸುಮ್ಮನೆ ನಮ್ಮ ಕರ್ತವ್ಯ ಏನಿದೆಯಲ್ಲ, ಒಂದು ಮಂತ್ರ ಏನಾದರೂ ನಾವು ಮಂತ್ರ ಹೇಳ್ತಿರ್ಬೇಕು. ನಮ್ಮ ಕೆಲಸ ಏನಿದೆ, ಗುರಿ ಏನಿದೆ ಅದ್ರ ಮೇಲೆ ಇಟ್ಟಿರ್ಬೇಕು ನಾವು. ಏಕಾಗ್ರತೆ ಅಂತ ಹೇಳ್ತೀವಲ್ಲ, ಅದಿಲ್ಲ ಅಂತಂದರೆ ಮೆಡಿಟೇಷನಲ್ಲಿ ಎಕ್ಕುಟ್ಟೋದಂಗೆ ಲೆಕ್ಕ. ಎಲ್ಲೆಲ್ಲೋ ಎಳೆದ್ಬಿಡುತ್ತೆ. ಅದು ಫೋಕಸ್ ಇರಬೇಕು ಯಾವಾಗಲೂ. ಹಂಗೆ ಹೌದು, ಒಂದೇ ದಾರಿ. ಹೌದು, ಹಂಗೆ ಇಟ್ಕೊಂಡ್ರೆ ಮಾತ್ರ ನಾವೇನು ಮಾಡ್ತೀವಲ್ಲ ಅದು ಆ ಟಾರ್ಗೆಟ್ ಅಷ್ಟೇ ನಮ್ಮ ತಲೆಯಲ್ಲಿ ಇರಬೇಕು. ಬೇರೆ ಏನೂ ಆ ಕಡೆ ಗಮನ ಹಾಕೊಳ್ಳೋದು, ಏನೋ ಒಂದು ಆಸೆ ಹುಟ್ಟಿಸ್ತಿದೆ ದೃಷ್ಟಿನಲ್ಲಿ, ನಾವು ಅಲ್ಲಿ ಹೋಗ್ಬೇಕು, ಅದನ್ನು ಫಾಲೋ ಮಾಡಬೇಕು, ಅಲ್ಲಿ ಏನೋ ಕಾಣ್ತಿದೆ ಅದನ್ನು ಹುಡ್ಕೊಂಡು ಹೋಗೋಣ, ಈ ಥರ ಮಾಡಬಾರ್ದು. ಆ ಥರ ಮಾಡಿದಾಗ ಎಡವಟ್ಟುಗಳು ಜಾಸ್ತಿ, ಆಮೇಲೆ ಆರೋಗ್ಯ ಸಮಸ್ಯೆಗಳು ತುಂಬ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ರಾಂಗ್ ಆಗಿ ಗೈಡೆನ್ಸ್ ಇಲ್ಲ, ಕರೆಕ್ಟಾಗಿ ಗೈಡೆನ್ಸ್ ಇಲ್ಲ ಅಂತಂದಾಗ ಅದು ಮಾಡ್ತಾ ಏನಾಯಿತು ಅಂತಂದರೆ, ಒಂದು ದಿವಸ ಸಡನ್ನಾಗಿ
ಏನಂತಾರೆ ಸ್ನೋ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಮ. ಹಾಂ, ಹಿಮಗಳು ಬೀಳ್ತಿರುತ್ತೆ, ಹಿಮದ ಮಳೆ ಬೀಳ್ತಿರುತ್ತೆ. ಆ ಜಾಗ ಹೊಸ ಜಾಗ, ನನಗೆ ಗೊತ್ತೇ ಇಲ್ಲ ಇದುವರೆಗೂ ಆ ಜಾಗ ನೋಡಿದ್ದು ನಾನು. ಓಕೆ. ಹೋಗ್ತಾ ಇರ್ತೀನಿ, ತಂಪಾಗಿ ನನಗೆ ಹೆಂಗೆ ಅನುಭವ ಆಗ್ತದೆ ಅಂದರೆ ಆ ಜಾಗ ನಡ್ಕೊಂಡು ಹೋಗ್ತಿರೋ ತಂಪಾಗಿ ಗಾಳಿ, ಏನೋ ಒಂಥರ ನೆಮ್ಮದಿ. ಆ ಜಾಗಕ್ಕೆ ನಾನು ರಿಯಲಾಗಿ ಎಂಟ್ರಿ ಕೊಟ್ಟಿದ್ದೀನಿ ಅಂತ. ಒರಿಜಿನಲ್ ಆಗಿ ನೀವು ಫಿಸಿಕಲಿ ಹೋಗಿದ್ದೀರಾ ಅನ್ನೋ ಥರ ಹೋಗ್ತಾ ಇದ್ದೀನಿ ಅಂತ. ತಳಭಾಗ ಏನಿದೆಯಲ್ಲ, ನಾವು ಕುತ್ಕೊಳ್ತೀವಲ್ಲ, ತಳಭಾಗ ಏನಿದೆಯಲ್ಲ ಅಲ್ಲೆಲ್ಲ ಫುಲ್ಲು ತಣ್ಣಗೆ ಕೊರಿಯುವಂಥದ್ದು. ನಾವು ಕುತ್ಕೊಳ್ಳೋದೇ ಒಂದು ಚಾಪೆ ಮೇಲೆ ಅಥವಾ ಒಂದು ಬಟ್ಟೆ ಹಾಕೊಂಡು ಕೂತಿರ್ತೀವಿ ಕೆಳಗಡೆ ನಾವು, ಅಥವಾ ದರ್ಬೇದ ಒಂದು ಚಾಪೆ ಬರುತ್ತೆ, ಅದ್ರ ಮೇಲೆ ಕೂತಿರ್ತೀವಿ ನಾವು. ಕುತ್ಕೊಂಡ್ರೆ ನೆಲದ ಮೇಲೆ ಕುತ್ಕೊಂಬಾರ್ದು ಅದು, ಯಾಕಂದರೆ ಪವರು ಸೀದಾ ನಾವು ಮಾಡ್ತಿರೋದಲ್ಲ ನೆಲದ ಮೇಲೆ ಕುತ್ಕೊಂಡಾಗ ಏನಾಗುತ್ತೆ ಅದು ಎಲ್ಲ ಭೂಮಿಗೆ ಅರ್ಥಿಂಗ್ ಥರ ಕೆರೆ ನೀರು ಕೆರೆ ಚೆಲ್ದಂಗೆ ಆಗ್ಬಿಡುತ್ತೆ. ಹಂಗೆ ಮಾಡಬಾರ್ದು, ಅದು ಒಳಗಡೆ ಶೇಖರಣೆ ಆಗಬೇಕು, ಆತ್ಮಕ್ಕೆ ಒಳಗಡೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಏನಾದ್ರು ಇಟ್ಕೋಬೇಕು ಅಂತ ಮಾಡ್ತಿರುವಾಗ ಕೆಳಗಡೆ ಅದು ಇಟ್ಕೊಂಡ್ರು ಇರಬೇಕು. ಬಟ್ ಅದು ಕೋಲ್ಡ್ ಆಗ್ತದೆ, ಅದು ಕೂಡ ಅನುಭವ ಆಗ್ತದೆ ತೇಲ್ದಂಗೆ. ಆ ಪೋರ್ಷನ್ ಪೂರ್ತಿ ಅದು ಏನಿದೆಲ್ಲ ಪೋರ್ಷನ್ ಫುಲ್ಲು ತೇಲ್ತಾ ಇದೆ ಕೆಳಗಡೆ, ತಣ್ಣಗೆ ಆಗ್ತದೆ. ಆ ವಿಷನಲ್ಲೂ ಅದು ನಡೀತಿರೋದಕ್ಕೆ ಇಲ್ಲಿ ಆಗ್ತಿರೋ ಎಕ್ಸ್ಪೀರಿಯನ್ಸ್ಗೂ ತುಂಬ ಏಳು ಮಾಡಿಸ್ದಂಗೆ ಇರ್ತದೆ. ಅದ್ರಲ್ಲಿ ಪರಕಾಯ ಪ್ರವೇಶ ಮಾಡ್ದಂಗೆ ಲೆಕ್ಕಾಚಾರ. ಆಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದರೆ ಸಡನ್ನಾಗಿ ಒಂದು ಮರೆ ಹಿಂಗೆ ಓಪನ್ ಆಗುತ್ತೆ, ಒಂದು ಏನದು ಮೋಡ ಅಂತ ಏನಿದಿಲ್ಲ ಅದು ಹಿಂಗೆ ಓಪನ್ ಆದರೆ ಒಂದು ಟೆಂಪಲ್ ಕಾಣಿಸುತ್ತೆ. ಟೆಂಪಲ್ ಡೈರೆಕ್ಟಾಗಿ ಒಳಗಡೆ ಇದ್ದೀನಿ, ಹೊರಗಡೆಯಿಂದ ಗೊತ್ತಿಲ್ಲ ಸೀನ್ ನನಗೆ ಏನಂತ ಗೊತ್ತಿಲ್ಲ. ಟೆಂಪಲ್ ಒಳಗಡೆ ಸೀನ್ ಅಲ್ಲೇ ಇದ್ದೀನಿ, ಒಳಗಡೆಯಿಂದ ಓಂ ಅಂತ ಬರುತ್ತೆ. ಫುಲ್ ಎಂಥ ವೈಬ್ರೇಷನ್ ಲೆಂತಿಯಾಗಿ ಎಳಿತಾರೆ ಅದನ್ನು. ಅಂದರೆ ಅದು ಹೇಳ್ತಿರೋದು ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿ ಕೇಳಿಸುತ್ತೆ ಅನ್ನೋದು. ಅದು ಹೇಳ್ತಿದ್ದಾಗೇ ಗುಮ್ಮನಕ್ಕೆ ಸ್ಟಾರ್ಟ್ ಆಗುತ್ತೆ ಒಳಗಡೆ ಫುಲ್ ನನಗೆ ಹೃದಯದಲ್ಲಿ. ಅದು ಹೇಳ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ ಇವತ್ತು. ಒಳಗಡೆ ಹೋದಾಗ ಏನಾಗುತ್ತೆ, ನನಗೆ ಆಪೋಸಿಟಾಗಿ ತಿರ್ಕೊಂಡಿದ್ದಾರೆ, ಆ ಕಡೆ ಒಬ್ಬರು ಕುತ್ಕೊಂಡಿದ್ದಾರೆ, ಫುಲ್ಲು ನೀಲಿ ಕಟ್ಟಿರೋಂಥ ಮೈ, ಜಟೆ ಬಿಟ್ಕೊಂಡಿದ್ದಾರೆ, ಕರೆಕ್ಟಾಗಿ ಇಲ್ಲಿ ಕಟ್ಕೊಂಡಿದ್ದಾರೆ. ಹಿಂದ್ಗಡೆ ಏನು ಡಿಸೈನ್ ಇದೆ ಅಂತಂದರೆ ರುದ್ರಾಕ್ಷಿಲಿ ಮಾಡಿರೋದು ಕಟ್ಕೊಂಡಿರೋದು. ಆಮೇಲೆ ತ್ರಿಶೂಲ ಬಂದು ಒಂದು ಸೈಡಲ್ಲಿ ಮರೆಯಾಗಿದೆ. ಏನದು ಅಂತ ನೋಡ್ತಾ ಇದ್ದೀನಿ. ಅಲ್ಲಿ ಹೋದರೆ ಸಡನ್ನಾಗಿ ಎದ್ದು ನಿಂತ್ಕೊಳ್ತಾರೆ, ಅಲ್ಲೊಂದು ವಾಯ್ಸ್ ಬರುತ್ತೆ, ಹೆಜ್ಜೆ ಇಟ್ಬಿಟ್ಟು ಒಳಗಡೆ ಬಾ ನೀನು ಅಂತ. ಒಳಗೆ ಬಾ ಅಂತ. ಒಳಗಡೆ ಹೋಗ್ತೀನಿ ನಾನು. ಹತ್ರ ಹೋಗ್ತಿದ್ದಂಗೆ ಆ ಸ್ವಾಮಿ ಹಿಂದಿಂದೆ ಜರ್ಕೊಂಡು ಹೋಗ್ತಿದ್ದಾರೆ. ಅವರು ನನಗೆ ಬೆನ್ ಮಾಡಿ ನಿಂತ್ಕೊಂಡಿದ್ದಾರೆ. ನಾನು ಒಳಗಡೆ ಬರ್ತಿದ್ರೆ ಅವ್ರು ದೂರ ಆಗ್ತಿದ್ದಾರೆ, ಹಿಂಗೆ ಅಷ್ಟೇ ಡಿಸ್ಟೆನ್ಸ್ ಮುಂದೆ ಹೋಗ್ತಾ ಇದ್ದಾರೆ. ನಾನು ಯಾಕೆ ಸ್ವಾಮಿ ದೂರ ಹೋಗ್ತಾ ಇದ್ದೀರಾ, ನಾನು ನಿಮ್ಮನ್ನು ನೋಡಬೇಕು, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಈ ಜಾಗ ನನಗೆ ಗೊತ್ತಿಲ್ಲ, ನೀವು ನನಗೆ ದರ್ಶನ ಕೊಟ್ಟರೆ ನಾನು ತುಂಬ ಖುಷಿ ಪಡ್ತೀನಿ, ತೃಪ್ತಿ ಆಗುತ್ತೆ ನನಗೆ. ನೀವು ನಿಮ್ಮನ್ನು ನೋಡಿ ಆಮೇಲೆ ಸಮಾಧಾನ ಇರಲ್ಲ ನಾನು ನೋಡಿಲ್ಲ ಅಂದರೆ, ನನಗೆ ನಿಮ್ಮ ದರ್ಶನ ಮಾಡಿಸಿ ಅಂತ. ಸಡನ್ನಾಗಿ ಅವ್ರು ಯಾರು ಅಂತ ಗೊತ್ತಾಗೋಯ್ತು ನನಗೆ. ಅವ್ರು ಎದ್ದು ನಿಂತ್ಕೊಳ್ತಾರೆ, ಶಿವ. ಹಿಂದೆಯಿಂದ ನೋಡ್ತೀನಿ ಅವ್ರನ್ನ, ಬೆನ್ನಿಂದ ನೋಡ್ತೀನಿ. ಶಿವ ಎದ್ದು ನಿಂತ್ಕೊಳ್ತಾರೆ. ಎದ್ದು ನಿಂತ್ಕೊಳ್ತಿದ್ದಂಗೆ ಅವರು ಬಲಗೈನ ಎತ್ಬಿಟ್ಟು ಒಂದು ಡೈರೆಕ್ಷನಲ್ಲಿ ಹಿಂಗೆ ತೋರಿಸ್ತಾರೆ ಬೆಳ್ಳು, ಒಂದು ಡೈರೆಕ್ಷನ್ ಹಿಂಗೆ ತೋರಿಸ್ತಾರೆ ಬೆಳ್ಳು, ಆ ಕಡೆ ನೋಡು ಅಂತ. ನಾನು ಆ ಕಡೆ ನೋಡ್ಬಿಟ್ಟು ಅಲ್ಲೊಂದು ಜಾಗ ಕಾಣಿಸುತ್ತೆ. ಸರಿ ಆಯಿತು, ಇದು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಸ್ವಾಮಿ, ಬೇರೆ ಯಾವ್ದು ಜಾಗಕ್ಕೆ ಹೋಗೋದಕ್ಕೆ, ನಾನು ಇವ್ರ ದರ್ಶನ ಮಾಡ್ಬೇಕು ಹೆಂಗಾದ್ರೂ ಮಾಡಿ ಅಂತೇಳಿ ಈ ಕಡೆ ತಿರುಗಿ ನೋಡೋಷ್ಟೊತ್ತಿಗೆ ಆ ಗೋಡೆಯಿಂದ ದಾಟ್ಕೊಂಡು ಈಚೆ ಹೋಗ್ತಾರೆ ಅಷ್ಟೇ. ಒಳಗಡೆನೆ ಗರ್ಭಗುಡಿಯಿಂದ ಗೋಡೆ ದಾಟ್ಕೊಂಡು ಹಂಗೆ ಒಳಗಡೆ ಈಚೆ ಹೊಟ್ಟೋಗ್ಬಿಡ್ತಾರೆ, ಗರ್ಭಗುಡಿಯಿಂದ ಈಚೆ. ನಾನು ಯಾವುದು ಟೆಂಪಲ್ ಇದು ನೋಡೋಣ, ಯಾವ ದೇವಸ್ಥಾನ ಇರ್ಬೋದು ಇದು ಅಂತ ಅಂದ್ಬಿಟ್ಟು ಓಡ್ ಬಂದು ಈಚೆಯಿಂದ ಬರ್ತೀನಿ. ವಿಷನಲ್ಲೇ ಓಡ್ ಬಂದು ಈಚೆ ಬಂದು ನೋಡ್ತೀನಿ. ಈಚೆ ನೋಡಿದಾಗ ಟೆಂಪಲ್ ಗೊತ್ತಾಗುತ್ತೆ. ಟೆಂಪಲ್ ಹಿಂಗಿದೆ, ಹಿಂದ್ಗಡೆ ಪೂರ್ತಿ ಹಿಮಾಲಯ ಪರ್ವತ. ಹಿಂದೆ ಓಡೋಗ್ತೀನಿ, ಗರ್ಭಗುಡಿ ಹಿಂದ್ಗಡೆ ಏನಿದೆಲ್ಲ ಆ ಪೋರ್ಷನ್ ಓಡೋಗಿ ನೋಡ್ತೀನಿ. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ನೋ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಅವ್ರನ್ನ ಹಿಡಿಯೋಕೆ ಆಗ್ತಿಲ್ಲ ನನ್ನ ಕೈಲಿ, ಹಿಡಿಯೋಕ್ಕೂ ಆಗಲ್ಲ. ಅದು ಹೆಂಗೆ ಅಂತಂದರೆ ಗಾಳಿನೇ ತಳ್ಳಿ ಬಿಸಾಕ್ತಾಯಿದೆ ಹಿಂದಕ್ಕೆ, ಹತ್ರ ಹೋಗೋಕ್ಕಾಗಲ್ಲ. ಆ ಫೋರ್ಸ್ ಹಂಗಿದೆ. ಹೋಗ್ತಾ ನನ್ನ ಕಣ್ಣೇ ಮಂಜಾಗುತ್ತೆ, ಅಥವಾ ಅವ್ರನ್ನ ನೋಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಅನುಭವ. ತಳ್ಳಿ ಬಿಡ್ತಿದೆ. ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದೀನಿ ಅನ್ನೋ ಅನುಭವ, ಆದರೂ ಹತ್ತದಲ್ಲಿದೆ ಅನ್ನೋದೊಂದು ಆ ಥರ ಅನ್ಸೋದು. ಸರಿ, ಯಾವುದೋ ಡೈರೆಕ್ಷನ್ ತೋರಿಸಲ್ಲ ಅಂತ ಮತ್ತೆ ತ್ರಿಶೂಲ ಎತ್ಕೊಳ್ತಾರೆ, ಹಿಂಗಂತಾರೆ ಅವರು. ಮತ್ತೆ ಅಲ್ಲಿ ತೋರಿಸ್ತಾರೆ ಸೇಮ್. ಯಾಕಲ್ಲಿ ತೋರಿಸಿದ್ರೆ ನನಗೆ 2ನೇ ಸತಿ ತೋರಿಸಿದಾಗಲೇ ಗೊತ್ತಾಗಿದ್ದು ಆ ಡೈರೆಕ್ಷನ್ ಮತ್ತೆ ನಡ್ಕೊಂಡು ಹೋಗ್ತೀನಿ. ಅದು ಯಾವ ಟೆಂಪಲ್ ಅಂತ ನೋಡಿದ್ರೆ ನನಗೆ ಗೊತ್ತಿಲ್ಲ ಅದು ಯಾವುದೋ ಟೆಂಪಲ್ ಅಂತ. ನಾನು ಹುಡುಗರಿಗೆಲ್ಲ ಹೇಳಿದೆ ಈ ಥರ ಟೆಂಪಲ್ ಹಿಂಗೆ ಕಾಣಿಸ್ಕೊಳ್ತಂದೆ, ಎಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗೂಗಲಲ್ಲಿ. ಕೇದಾರನಾಥ ಸ್ವಾಮಿ. ಓಕೆ, ಅಂದರೆ ಇದು ಹಿಮಾಲಯದಲ್ಲಿರೋದೇ ಕೇದಾರನಾಥ ಸ್ವಾಮಿ. ಹೆಂಗೆ ಫೈಂಡ್ ಔಟ್ ಆಯಿತು ಅಂದರೆ, ಒಳಗಡೆ ಲಿಂಗ ಇಲ್ಲ, ಅದೊಂದು ಬಂಡೆ ಕಲ್ಲು ಒಳಗಡೆ, ಅದು ಲಿಂಗದ ರೂಪದಲ್ಲಿ ಅಲ್ಲಿ ಪೂಜೆ ಆಗುತ್ತೆ. ಕೇದಾರನಾಥ ಅವತಾರ ಅದು. ನನಗೆ ಅದು ಒಂದು ಡಾಕ್ಯುಮೆಂಟ್ಸ್ ಮೇಲೆ ನಾನು ಸರ್ಚ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು. ಟೆಂಪಲ್ ಇದೇ ಥರ ಗೋಪುರ ಮತ್ತು ಹಿಮಾಲಯ ಪರ್ವತ ಹಿಂದೆ ಇದೆ. ಒಳಗಡೆ ಬಂದು ಗರ್ಭಗುಡಿಲಿ ಈ ಥರ ಒಂದು ಸ್ಟೋನ್ ಇರೋದು ಅಷ್ಟೇ, ಲಿಂಗ ಇಲ್ಲ ಅಂತ ಸರ್ಚ್ ಮಾಡಿ ನೋಡಿದಾಗ ಫೋಟೋ ನಾನು ನೋಡಿದ ವಿಷನಲ್ಲೂ ಸೇಮ್ ಹಂಗೆ ಇತ್ತದು. ಆವಾಗ ಕೇದಾರನಾಥ ಸ್ವಾಮಿ ಇದು ಅಂತ ಗೊತ್ತಾಗಿದ್ದು. ಫಸ್ಟು ಶಿವ ದರ್ಶನ ಕೊಟ್ಟಿದ್ದು ನನಗೆ ಕೇದಾರನಾಥ ಅವತಾರದಲ್ಲಿ. ಇವತ್ತಿಗೂ ಅಯ್ಯಪ್ಪ ನೀನು ಇಲ್ಲಿ ಬರಲೇಬೇಕು ಅಂತ ಆಜ್ಞೆ ಆಗೋಗಿದೆ ನನಗೆ. ಅದು ಅವರು ಕರ್ಕೊಳ್ಳೋ ಟೈಮಲ್ಲಿ ಕರ್ಕೊಳ್ಳಿ ಅಂತ.
ತುಂಬ ದೂರ ಆಯ್ತಲ್ಲ. ಅದಾದಮೇಲೆ ಡೈರೆಕ್ಷನ್ ತೋರಿಸ್ತಾರೆ, ನಾನು ಸೀದಾ ಆ ಡೈರೆಕ್ಷನ್ ಮೇಲೆ ನಡ್ಕೊಂಡು ಹೋಗ್ತೀನಿ. ಹೋದರೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಅಲ್ಲಿ ಕೆಲವರು ಅಲ್ಲಲ್ಲಿ ಇರುವೆ ಥರ ಓಡಾಡ್ತಾ ಇದ್ದಾರೆ ಮನುಷ್ಯರು, ದೂರದಲ್ಲಿದ್ದಾರೆ. ಓಕೆ, ನಾನು ಅನ್ಕೊಳ್ತೀನಿ ಓಕೆ ಇಲ್ಲಿ ಸಿದ್ಧಿಪುರುಷರು ಜಾಸ್ತಿ ಓಡಾಡ್ತಾರೆ, ಇದು ನಾರ್ಮಲ್ ಹೆಂಗಾದ್ರೆ ಸರಿ ಏನಿರ್ಬೋದು ನೋಡೋಣ, ಹುಡ್ಕೊಂಡು ಹೋಗೋಣ, ಏನಾದರೂ ಮೋಸ್ಟ್ಲಿ ನನಗೇನಾದ್ರು ದಾರಿ ಸಿಗ್ಬೋದು ಅಥವಾ ನನಗೆ ಬೇಕಾಗಿರೋದನ್ನೇ ಸಿಗ್ಬೋದು ನೋಡೋಣ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಈ ಥರದೊಂದು ಮಿರಾಕಲ್ ಅವತ್ತು ನಡೀತದೆ, ಶಿವ ಮಾಡ್ತಾರೆ ಆ ಥರ ಅಂತ. ಹೋಗ್ತೀನಿ ಸೀದಾ, ಅಲ್ಲಿ ಹೋಗಿ ನಿಂತ್ಕೊಂಡಾಗ ಒಂದಷ್ಟು ಸಭೆ ಸೇರುತ್ತಲ್ಲ ಒಂದು ಜಾಗದಲ್ಲಿ, ಅಷ್ಟು ಜಾಗದಲ್ಲೂ ಒಂದೇ ಮರ. ಆ ಮರ ನನಗೆ ಹೆಂಗೆ ಅನ್ಸುತ್ತೆ ಅಂತಂದರೆ ನಾವು ತಿನ್ನೋಂಥ ಎಲ್ಲ ಫ್ರೂಟ್ಸು ಆ ಮರದಲ್ಲಿದೆ ಅನ್ನೋ ಅಂತ ಅನ್ಕೋಬೇಕು ನಾವು. ಎಲ್ಲ ಥರದ್ದು ಫಲ ಹಣ್ಣುಗಳು ಎಲ್ಲ ಫಲ ಕೊಡುವಂಥ ವೃಕ್ಷ ಅದು ನೋಡಿದ್ರೆ ಎಲ್ಲ ಹಣ್ಣು ಇಲ್ಲೇ ಇದೆಯಲ್ಲ ಅನ್ನೋ ಥರ, ಅಷ್ಟು ಖುಷಿ, ಏನೋ ನೆಮ್ಮದಿ. ಅಂದರೆ ಇನ್ನೆಂಥ ಮರ ಇರಬೇಕಿದು ಅಂತ. ಆಮೇಲೆ ಅಲ್ಲಿ ಸಭೆ ನಡೀತಿರುತ್ತೆ, ಆ ಜಾಗದಲ್ಲಿ ಒಬ್ಬರು ಕೂತಿರ್ತಾರೆ, ಸುತ್ತಲೂ ಎಲ್ಲ ಜನಗಳೆಲ್ಲ ಇರ್ತಾರೆ. ದೂರದಿಂದ ನೋಡಿದ್ರೆ ಅದು ಅವತಾರ ಬಾಬಾಜಿ. ಸೊ ಅದರ ಅನುಭವ ಹೆಂಗಿತ್ತು ಅಂತಂದಾಗ ಅವ್ರನ್ನ ನಾನು ಎಲ್ಲ ಜನಗಳು ಅವ್ರನ್ನ ಮರೆಯಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಕೆಲವರು ಕುತ್ಕೊಂಡಿದ್ರು, ಕೆಲವರು ನಿಂತಿದ್ದಾರೆ, ಎಲ್ಲ ಮರೆಯಾಗಿ ನಿಂತಿದ್ದಾರೆ. ಎಲ್ಲ ಸಿದ್ಧಿಪುರುಷರುಗಳು ಅವ್ರ ಹತ್ರ ಇವತ್ತಿಗೂ ಬೋಧನೆ ಕೇಳ್ತಾ ಕೂತಿರ್ತಾರೆ. ಅವ್ರ ಹತ್ರ ಇರೋಂಥ ಶಿಷ್ಯಂದಿರು ಅವ್ರು ಆಲ್ರೆಡಿ ಅವ್ರ ಹತ್ರ ಆಯ್ಕೆ ಆಗಿರೋಂಥವ್ರು, ಅವ್ರ ಪಾದಕ್ಕಾಗಿರೋರು. ಅಲ್ಲಿ ನಾನು ನೋಡ್ತಿದ್ದೀನಿ ಅಷ್ಟೊಂದು ಮರೆ ಮಾಡಿ ಎಲ್ಲ ಮರೆ ಆಗಿದ್ದಾರೆ ಸ್ವಲ್ಪ ಜನಗಳು. ಅವ್ರನ್ನ ನೋಡ್ತಿದ್ರೆ ನೋಡಿದ ತಕ್ಷಣ ಆ ಮೂಮೆಂಟ್ ಏನಿತ್ತಲ್ಲ, ಅದೊಂಥರ ಗಾಳಿ ತಂಗಾಳಿ ಹೊಡೆದಂಗೆ ಫುಲ್ಲು. ಹತ್ರ ಹೋಗ್ಬೇಕಂದ್ರೆ ಆಗಲ್ಲ. ಆ ಲೈಟ್ನಿಂಗ್ ಪವರ್ ಏನಿದೆಯಲ್ಲ, ಆ ಪವರ್ ಆಗಲಿ ಅಥವಾ ಅವರು ಇರೋವಂಥ ತೇಜಸ್ ಇದೆಯಲ್ಲ, ಒಂಥರ ಸುಂಟ್ರಗಳಿದ್ದಂಗೆ ಅದು. ಅವ್ರ ಹತ್ರ ಕೂಡ ನಾವು ತಾಕೋಕ್ಕಾಗಲ್ಲ. ಅದು ಅಷ್ಟೊಂದು ಅದ್ಭುತವಾದ ಶಕ್ತಿ ಅವತಾರ ಬಾಬಾಜಿಯವರು, ಅಷ್ಟು ಅದ್ಭುತವಾಗಿದೆ ಅದು. ಹೋಗ್ತೀನಿ ಹತ್ತತ್ರ, ಇಲ್ಲಿವರೆಗೂ ನೋಡೋಕ್ಕಾಗತ್ತೆ ನನಗೆ, ಅವ್ರ ಕಣ್ಣು ನೋಡೋಕ್ಕಾಗಲ್ಲ. ಲಿಪ್ಸ್ ನೋಡ್ತೀನಿ, ನಾನು ಪಾದದಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ತಿರುಪತಿ ದರ್ಶನ ಮಾಡಿದಾಗ ಪಾದನೇ ನೋಡಿ ಆಮೇಲೆ ಸ್ವಾಮಿ ಮುಖ ನೋಡ್ತೀವಿ, ಎಲ್ಲರೂ ಹಂಗೆ ಮಾಡೋದು. ನಾವು ಅದೇ ಆಗಲಿ ಗುರು ರೂಪದಲ್ಲಿ ದೈವಾನೇ ಅವರು ಅಂತ ಹೇಳ್ಬಿಟ್ಟು ಗುರು ಪಾದ ನೋಡ್ತೀವಿ, ಅಲ್ಲಿಂದ ಹಿಂಗೆ ಮೇಲೆ ನೋಡ್ತೀನಿ, ಆಗಲ್ಲ. ಇಲ್ಲಿವರೆಗೂ ಬರ್ತೀನಿ, ಮತ್ತೆ ಕೆಳಗಡೆ ತಗೊಂಡು ಬಿಸಾಕತ್ತೆ. ಇದೊಂದು 2 ಸತಿ 3 ಸತಿ ಹಿಂಗೆ ಟ್ರೈ ಮಾಡಿದಾಗ ಆಮೇಲೆ ಅವ್ರಿಗೆ ನನ್ನ ಮೇಲೆ ಗಮನ ಹಾಕ್ತಾರೆ ಅವರು. ಅಲ್ಲಿ ಹೆಂಗಾಗ್ತದೆ ಕನ್ವರ್ಸೇಷನ್ ಅಂದರೆ, ಅಲ್ಲಿ 4-5 ಜನ ನಿಂತಿರ್ತಾರೆ, ಕೂತಿರೋರ ಜೊತೆಗೆ ಯಾವುದೋ ಮಾತುಕತೆ ನಡೀತಿಲ್ಲ. 5 ಜನದ ಜೊತೆ ಒಂದು 5-6 ಜನ ನಿಂತಿದ್ದಾರೆ ಅಂತಂದರೆ ಅವ್ರ ಜೊತೆ ಮಾತುಕತೆ ನಡೀತಿರುತ್ತೆ. ಅವ್ರು ಹಿಂದಿಲೇ ಮಾತಾಡ್ತಿರ್ತಾರೆ, ಹಿಂದಿನಲ್ಲೇ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಕೆಲವೊಂದು ಗೊತ್ತಾಗುತ್ತೆ, ದೂರದಿಂದ ಕೇಳಿಸ್ತದೆ. ಹತ್ರ ಹೋಗ್ತಾ ಇದ್ದಂಗೆ ನಿಮ್ಮ ಹತ್ರ ಮಾತಾಡ್ತಿದ್ರೆ ನಿಮ್ಮ ಹತ್ರ ಏನು ಮಾತಾಡ್ತಿದ್ರೆ ಅಂತ ನನಗೆ ಗೊತ್ತಾಗಲ್ಲ. ಮ್ಯೂಟು, ನನಗೆ ಮ್ಯೂಟು. ನಿಮ್ಮ ಹತ್ರ ಮಾತಾಡ್ತಿದ್ದಾರೆ ಅಂದರೆ ನಿಮ್ಮ ವಿಷಯ ನಿಮ್ಮ ಹತ್ರನೇ ಮಾತಾಡೋದವರು, ನಿಮ್ಮ ವಿಷಯ ನಿಮಗೆ ತಲುಪಿಸ್ತಾರೆ. ಸುತ್ತಲೂ ಕೂತಿರೋರಿಗೆಲ್ಲ ಇಲ್ಲ, ಕೇಳಿಸಲ್ಲ. ಓಪನ್ ಆಗಿ ಮಾತಿದೆ, ಬಟ್ ಯಾರ ಜೊತೆ ಅವರು ಕಮ್ಯುನಿಕೇಶನ್ ಮಾಡ್ತಾರೋ ಅವ್ರ ಜೊತೆ ಏನು ಮಾತಾಡ್ತಾರೆ ಗೊತ್ತಾಗಲ್ಲ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಎಲ್ಲರ ಗಮನ ಗುರುಗಳ ಮಾತ್ರ, ಬಾಬಾ ಅವ್ರ ಮೇಲೆ ಮಾತ್ರ ಇರುತ್ತೆ ಗಮನ ಪೂರ್ತಿ. ಅಲ್ಲಿ ಯಾರೇ ಸುತ್ತಮುತ್ತ ಓಡಾಡಿದ್ರು ಅವ್ರ ಮೇಲೆ ಗಮನ ಇರಲ್ಲ, ಅಲ್ಲಿ ಕೂತಿರೋಂಥವ್ರಿಗೆ. ಆಮೇಲೆ ಇವ್ರ ಹತ್ರ ಮಾತಾಡೋರು ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಹತ್ರ ಮಾತಾಡೋದು ಇವ್ರ ಹತ್ರ ಗೊತ್ತಾಗಲ್ಲ. ಮತ್ತು ನನ್ನ ಕರೀತಾರೆ, ಹಿಂದಿಲಿ ಮಾತಾಡ್ತಾರೆ ಅವರು, ಹೇಗಿದೆಯಾ ಅಂತ. ಆಮೇಲೆ ನಾನು ಕೇಳ್ತೀನಿ ಅವ್ರಿಗೆ, ನನಗೆ ಶಾಕ್ ಆಯಿತು, ಒಬ್ಬ ಎದೆ ಬಡಿತದ ಸಿಗುತ್ತೆ ಸಡನ್ನಾಗಿ. ನನ್ನ ಹತ್ರ ಮಾತಾಡ್ತಿದ್ರೆ ಅಂತ. ಆ ಕಡೆ ನನಗೆ ಬೆನ್ನು ತೋರಿಸ್ಕೊಂಡ್ರೆ ಒಬ್ಬರು ನನಗೆ ಹೇಳ್ತಾರೆ, ನಿಮ್ಮ ಹತ್ರನೇ ಮಾತಾಡ್ತಿರೋದು ಅಂತ. ನನ್ನ ಹೆಸರು ಕೂಡ ಹೇಳ್ತಾರೆ ಅವರು, ಗುರುರಾಜ್ ಅವರೇ ನಿಮ್ಮ ಹತ್ರನೇ ಮಾತಾಡ್ತಿರೋದು, ಅವ್ರ ಹತ್ರ ನೀವು ಮಾತಾಡಿ ಅಂದ. ಆಮೇಲೆ ಸರಿ ಅಂದ್ಬಿಟ್ಟು ನಮಸ್ತೆ ಬಾಬಾ ಅಂತ ಹೇಳ್ತೀನಿ. ಅವತ್ತು ಎದೆ ಬಡಿತ ಜಾಸ್ತಿ ಆಗುತ್ತೆ, ನನಗೇನೋ ಒಂಥರ ಭಯ. ಫಸ್ಟ್ ಮಾತಾಡ್ತೀನಿ, ಒಂಥರ ಟೀಚರ್ನ ನೋಡ್ದಂಗೆ ಆಗುತ್ತೆ, ಭಯ ಜಾಸ್ತಿ ಆಯಿತು. ಮಾತಾಡ್ತಿದ್ರೆ ಹೇಗಿದೆಯಾ, ಚೆನ್ನಾಗಿದ್ದೀನಿ ಬಾಬಾ. ಆಮೇಲೆ ಸರಿ ಅಂತೇಳಿ, ಆಮೇಲೆ ಎಷ್ಟು ದಿವಸ ಆಯಿತು ಇಲ್ಲಿಗೆ ಬಂದು ನೀನು ಅಂತ. ಇಲ್ಲ ಇವತ್ತೇ ಬಂದಿದ್ದು ನಾನು ಅಂತ. ಸರಿ ಆಯಿತು. ಆಮೇಲೆ ಸರಿ ಬಾ ಕುತ್ಕೋ ಇಲ್ಲಿ ಅಂತಂದು ಕುತ್ಕೊಂಡಿದ್ದೀನಿ. ಅವ್ರು ಮಾತಾಡ್ತಿದ್ರು, ಆವಾಗಲೇ ನನಗೆ ಗೊತ್ತಾಗಿದೆ ಒಬ್ರಿಗೊಬ್ಬರು ವಾಯ್ಸ್ ಕೇಳಿಸಲ್ಲ ಅಲ್ಲಿ, ಅಷ್ಟು ವಿಚಿತ್ರವಾಗಿದೆ ಅಂತ. ಅವ್ರವ್ರಿಗೆ ಏನೇನು ಕೊಡಬೇಕು ವಿಷಯಗಳು ಅದು ಕೊಡ್ತಿರ್ತಾರೆ. ಮತ್ತು ನನ್ನನ್ನು ನಿಂತ್ಕೋ ಅಂತ ಹೇಳ್ತಾರೆ, ಏನು ವಿಷಯ ಬಂದಿದ್ದು ಅಂತ. ಆಮೇಲೆ ನಾನು ಹೇಳ್ತೀನಿ, ಶಿವನ ದರ್ಶನ ಆಯಿತು ನನಗೆ, ಸೀದಾ ಶಿವ ಈ ಕಡೆ ನನ್ನ ಕಡೆ ತಿರುಗಿಸಿದ್ರು. ನಾನು ಈ ಕಡೆ ನಿಮ್ಮ ಹತ್ರ ಬಂದು ನಿಂತ್ಕೊಂಡೆ. ನನಗೆ ಗೊತ್ತಿಲ್ಲ, ನೀವು ನಿಜವಾಗ್ಲೂ ನನ್ನನ್ನು ಭೇಟಿ ಮಾಡೋಕೆ, ನಿಮ್ಮನ್ನು ದರ್ಶನ ಆಗುತ್ತೆ ನನಗೆ ಅಂತ ಗೊತ್ತಿರಲಿಲ್ಲ ನನಗೆ ಅಂತ. ಅದಾಗಿದ್ದ ತಕ್ಷಣ ಖುಷಿ ಆಗ್ತದೆ, ನಿನಗೆ ತುಂಬ ಖುಷಿ ಆಗ್ತದೆ ಗುರುಗಳೇ ಅಂತ. ನಾನು ಬಾಬಾ ತುಂಬ ಖುಷಿ ಆಗ್ತದೆ ನನಗೆ ಅಂತ. ಅದಾದಮೇಲೆ ಯಾವಾಗಲೂ ನನ್ನನ್ನು ನೀನು ಇದು ಮಾಡೋದಕ್ಕೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರು, ನನ್ನ ಜೊತೆಗಿರು, ನನ್ನ ಮಾತುಕತೆಯಲ್ಲಿರು, ನಾನು ನಿನಗೆ ಒಂದಷ್ಟು ವಿಷಯಗಳು ಹೇಳ್ತೀನಿ. ನನಗೆ ನೀನು ಇಷ್ಟ ಆಗಿದೆಯಾ, ನನಗೆ ನೀನು ಇಷ್ಟ ಆಗಿದೆ ಅಂತ ಅವನಿಗೆ ಗೊತ್ತಾಗೋಯ್ತು ಆಲ್ರೆಡಿ ಅಂತ. ಅಂದರೆ ಶಿವನಿಗೆ ಅವ್ರಿಗೆ ಗೊತ್ತಾಗೋಯ್ತು ಆಲ್ರೆಡಿ. ಹಂಗಾಗಿ ಈ ದಾರಿ ತೋರಿಸ್ತಿರ್ಲಿಲ್ಲ ಅವ್ರು ಹಂಗೆ ಇಲ್ಲದೇ ಇದ್ದಿದ್ರೆ ಅಂತ. ನೀನು ಈ ಕಡೆ ಬಂದಿದ್ಯಾ, ಇನ್ಮೇಲೆ ನಿನಗೇನು ಬೇಕೋ ನನ್ನ ಹತ್ರ ನೀನು ತಿಳ್ಕೊ, ಎಷ್ಟು ಬೇಕೋ ಅಷ್ಟೇ. ನಿನಗೇನು ಬೇಕೋ, ನಿನ್ನ ಅಗತ್ಯಕ್ಕೆ ಎಷ್ಟು ಬೇಕೋ, ನಿನಗೆ ಎಷ್ಟು ಬೇಕು, ನಿನಗೆ ಅಂದರೆ ಏನಂತಾರೆ ನಮ್ಮ ತೂಕಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಳಿಸ್ತೀನಿ, ಅಷ್ಟು
ಅಂತ, ನಿನಗೆ ಹೇಳ್ಕೊಡ್ತೀನಿ ನಾನು ಅಂತ. ಹಂಗಾಗಿ ಏನಾಗುತ್ತಂತ ಅದಾದಮೇಲೆ ನಾನು ಕೇಳ್ತೀನಿ ಅವ್ರಿಗೆ, ಈ ಕ್ರಿಯಾ ಯೋಗ ಅಂತ ಇದೆಯಲ್ಲ ಬರೀ ಬ್ಯಾಚಲರ್ಗಳಿಗೆ ಮಾತ್ರ ಆಗುತ್ತಾ ಅಥವಾ ಪ್ರಶ್ನೆಗಳಿದು ನನ್ನ ತಲೆಯಲ್ಲಿರೋದು, ಮತ್ತು ಫ್ಯಾಮಿಲಿಗಳು ಆಲ್ರೆಡಿ ಫ್ಯಾಮಿಲಿ ಆಗೋಗಿರ್ತಾರೆ ಅಥವಾ ಫ್ಯಾಮಿಲಿ ಆಗಬೇಕು ಅಂತಿರೋರಿಗೆ ಅಥವಾ ವಯಸ್ಸಾಗಿರೋರಿಗೆ, ಅಂದರೆ ಹತ್ರ ಒಂದು 50-60 ಅಂಥವ್ರಿಗೆ ಆಗುತ್ತಾ ಅಂತ ಅವ್ರು ಹೇಳ್ತಾರೆ. ಸಂಸಾರದಲ್ಲಿದ್ದು ಕೂಡ ಪ್ರಾಪಂಚಿಕವಾಗಿ ಜೀವನ ಮಾಡಿದ್ರು ಕೂಡ ಎರಡರಲ್ಲೂ ಇದ್ದರೂ ಕೂಡ ನಾವು ಇದು ಕ್ರಿಯಾಯೋಗ ನಾನು ಸಾಧನೆ ಮಾಡ್ಕೊಬೋದು. ಅದನ್ನು ನಾನು ಆಲ್ರೆಡಿ ತಿಳಿಸಿದ್ದೀನಿ ಪ್ರಪಂಚಕ್ಕೆ, ಅದು ಆಲ್ರೆಡಿ ಉಲ್ಲೇಖ ಆಗಿದೆ ಅಂತ. ಸರಿ ಆಯಿತು ಅಂತ ಸುಮ್ಮನೆ ಅದೇ. ಹಿಂಗೆ ಏನಾಯಿತು, ಇರು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ನಾನು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಯಾರೋ ಒಬ್ಬರು ಬರ್ತಾರೆ. ಅಲ್ಲಿ ಹೆಂಗಾಗ್ತದೆ ಅಂತಂದರೆ, ಯಾರೋ ಒಬ್ಬರು ಬಂದಾಗಲೇ ನನಗೆ ಗೊತ್ತಾಗಿದೆ, ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಜಾಗ ಸುತ್ತಲೂ ದ್ವಾರಗಳು ಅಂದ್ಕೊಳ್ಳಿ, ಅದು ನಮಗೆ ಕಾಣಿಸಲ್ಲ. ಅದು ಓಕೆ, ಗ್ಲಾಸ್ ಇದ್ದಂಗೆ ಇರುತ್ತೆ. ನಾವು ನೋಡಿದಾಗ ಆ ಕಡೆ ಕಾಣಿಸ್ತಾ ಇದೆ, ಬಟ್ ಅಲ್ಲೊಂದು ಪರದೆ ಅದು ಹೇಳ್ದಂಗೆ. ಅಲ್ಲಿ ಎಷ್ಟೋ ಜನ ಬಾಬಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಆ ಬಾಗಿಲನ್ನ ಕಿತ್ತು ತಿಂದಂಗೆ, ಆ ಬಾಗಿಲಿಗೆ ಎಂಟ್ರಿ ಕೊಡೋದಕ್ಕೆ ಆಗ್ತಿಲ್ಲ ಯಾರ ಕೈಲೂ. ಹತ್ತತ್ರ ಬರ್ತಾರೆ, ಡಿಸ್ಟರ್ಬೆನ್ಸು, ಏನೋ ಹಿಂಡ್ದಂಗೆ, ಸೆಳೆತ ಆದಂಗೆ, ಹೆವಿ ಒಂಥರ ಗೊಂದಲ ಕನ್ಫ್ಯೂಸು. ನಿಜವಾಗ್ಲೂ ನೋಡ್ತಿರೋದಾ ಇಲ್ವಾ, ನಾನು ಬಂದಿದ್ದೀನ ಇದತ್ರ ಇಲ್ಲಿ ಮೀಟ್ ಮಾಡೋಕ್ಕೆ ಬರ್ತಿದ್ದೀನ ಅಂತ. ಆಲ್ಮೋಸ್ಟು ಗೊಂದಲ ಇಟ್ಕೊಂಡಿರೋಂಥ ಮನುಷ್ಯರು ಯಾರೂ ಕೂಡ ಅಂಥ ಸಿದ್ಧಿಪುರುಷರನ್ನ ಮೀಟ್ ಮಾಡೋಕ್ಕೆ ಕಷ್ಟ ಆಗ್ತದೆ. ನಿರಾಳವಾಗಿ ಬಂದಾಗ ಮಾತ್ರ ಅಲ್ಲಾಗುತ್ತೆ. ತುಂಬ ಸೂಕ್ಷ್ಮವಾಗಿ ಬರಬೇಕು, ಸುಮಾರಾಗಿ ಬರಬೇಕು, ಸಾಧಾರಣವಾಗಿರಬೇಕು. ಅಲ್ಲಿ ಎಲ್ಲರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬರ್ತಿರೋದಕ್ಕೆ ಅಲ್ಲಿ ಗೊತ್ತಾಗ್ತದೆ ಪೂರ್ತಿ. ಆ ಬಾಗಿಲನ್ನ ಕಿತ್ತು ತಿಂತಿರೋರು, ಬಾಗಿಲು ತೆರೆಯೋದಕ್ಕೆ ಟ್ರೈ ಮಾಡ್ತಿರೋರು, ಆ ಸಿಂಟಮ್ಸ್ ಎಲ್ಲ ನೀಟಾಗಿ ಅಲ್ಲಿ ಕಾಣಿಸ್ತದೆ, ಗೊತ್ತಾಗ್ತದೆ. ಅಂದರೆ ಅವರಿಗೆ ಒಳಗಡೆ ಏನಾಯ್ತು ಗೊತ್ತಾಗ್ತಾ ಇಲ್ಲ, ಒಳಗಡೆ ಇರೋರಿಗೆ ಆಚೆ ಕಡೆ ಇರೋರು ಕಾಣ್ತಾ ಇದೆ. ಆ ಜಾಗಕ್ಕೆ ಎಂಟ್ರಿ ಕೊಡೋಕ್ಕೆ ಆಗ್ತಿಲ್ಲ ಯಾರಿಗೂ, ಅಷ್ಟು ಸುಲಭ ಆಗಲ್ಲ. ಮೆಡಿಟೇಷನ್ ಮಾಡ್ತಾ ಸುಮಾರು ಜನ ಟ್ರೈ ಮಾಡ್ತಿರೋರಿಗೆ ತುಂಬ ಕಷ್ಟ ಆಗುತ್ತೆ ಬರೋದಕ್ಕೆ, ಹೊರಗಡೆ ಬರೋದಕ್ಕೆ. ಅವತ್ತಿಗೆ ಅನಿಸಿದ್ದು ನನಗೆ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ. ಅದಕ್ಕೆ ಆ ಪದ ಅಷ್ಟು ಅರ್ಥ ಇದೆ ಅದಕ್ಕೆ ಅಂತ. ದೇವ್ರನ್ನ ನೋಡೋದಷ್ಟು ಖುಷಿ ಅದು ಇದಿದೆಲ್ಲ, ಪವರ್ ಇದೆಲ್ಲ ಸರ್ ಅವ್ರದ್ದು. ಒಂಥರ ಸುಂಟ್ರ ಗಾಳಿ ಇದ್ದಂಗೆ ಸರ್ ಅದು. ಹತ್ರ ಸೋಕಕ್ಕಾಗೋದಿಲ್ಲ ಒಬ್ಬ ನಾರ್ಮಲ್ ಮನುಷ್ಯನಿಗೆ. ಆ ಕೆಪಾಸಿಟಿ, ಆ ಪವರ್ ಏನಿದೆಯಲ್ಲ, ನಮ್ಮ ದೇಹಕ್ಕೆ ಎಷ್ಟು ಪವರ್ ಸೇರಬೇಕೋ ಅಷ್ಟೇ ಸಂಪಾದನೆ ಮಾಡೋಕ್ಕಾಗೋದು. ಅವ್ರ ಹತ್ರ ಹೋದ್ರೂ ನಾವು ಚಾರ್ಜ್ ಆಗ್ತೀವಿ, ನಮ್ಮ ಸೋಲ್ ಚಾರ್ಜ್ ಆಗುತ್ತೆ. ಅವ್ರ ಹತ್ರ ಹೋದಾಗ್ಲೂ ಎಷ್ಟು ಬೇಕೋ ಅಷ್ಟೇ ತೊಗೊಳಕ್ಕಾಗುತ್ತೆ. ಅದಕ್ಕೆ ಮೇಲೆ ಆಯಿತು ಅಂತಂದರೆ ಬಾಲ್ ಕೆಳಗಡೆ ಎಸ್ದಾಗ ಬೌನ್ಸ್ ಆಗುತ್ತೆ ನೋಡಿ. ಆ ಸುಂಟ್ರ ಗಾಳಿಗೆ ನಾವು ಹಿಂಗೆ ತಾಕಿದಾಗ ತೊಗೊಂಡಾಗೆಲ್ಲೋ ಬಿಸಾಕತ್ತೆ. ಹಂಗೆ ಇದು. ಓಕೆ, ಕೊನೆಗೆ ಇದೆಲ್ಲ ದರ್ಶನ ಎಲ್ಲ ಆಯಿತು. ಮತ್ತು ನಾನು ಅವ್ರನ್ನೇ ಕೇಳ್ತೀನಿ, ನಾನು ಹೆಂಗೆ ಹೋಗ್ಬೇಕು ಇದು ಅಂತ. ಅಲ್ಲಿರೋನೆಲ್ಲ ಕೇಳ್ತಾ ಇದ್ದೀನಿ ನಾನು ಹೆಂಗೆ ಹೋಗೋದು ಅಂತ. ಯಾರೂ ಕೂಡ ತಿರುಗಿ ನೋಡ್ತಿಲ್ಲ, ಅವ್ರನ್ನ ಟಚ್ ಮಾಡೋಕ್ಕೂ ಕೂಡ ನನಗಾಗ್ತಿಲ್ಲ. ಸರಿ ಆಯಿತು ಹೋಗಲಿ, ಏನೋ ಇಲ್ಲಿಂದ ಅಕಸ್ಮಾತ್ ಬೇರೆ ಏನಾದರೂ ಜಾಗ ಸಿಗ್ಬೋದಾ ನೋಡೋಣ ಅಂತ ಹುಡುಕ್ತಾ ಇದ್ದೀನಿ, ತುಂಬ ಹುಡುಕ್ತಾ ಇದ್ದೀನಿ. ಒಂದು ಗುಹೆ ಕಾಣಿಸ್ಕೊಳ್ಳುತ್ತೆ ಅಲ್ಲಿ. ಗುಹೆ ಕಾಣಿಸ್ಕೊಳ್ಳುತ್ತೆ ಅಲ್ಲಿ. ಆಲ್ಮೋಸ್ಟು ನಾನು ಗುಹೆಗೆ ಹೋಗುವಾಗ ಜನ ತುಂಬ ಕಿತ್ತು ತಿನ್ನುವಂಥ ಜನಗಳು, ಅಲ್ಲಿ ಬರೋವಂಥ ಜನಗಳು ಹೆಂಗಿರುತ್ತೆ ಅಂತಂದರೆ, ಒಳ್ಳೆ ಈ ಕೆಟ್ಟ ಆತ್ಮಗಳೆಲ್ಲ ಟ್ರೈ ಮಾಡ್ತಿರುತ್ತೆ ನೋಡಿ, ಆರ್ ಮೂವಿಲೆಲ್ಲ ನೋಡಿರ್ತೀವಿ, ಯಮಲೋಕದಲ್ಲಿ ಆ ಥರ ಬಂದಂಗೆ. ಬಟ್ ಅದೆಲ್ಲ ಒಳ್ಳೆ ಬರ್ತಿರೋಂಥ ಸ್ಪಿರಿಚುವಲ್ ಪರ್ಸನ್ಸ್ಗಳೇ. ಅದನ್ನೆಲ್ಲ ನೋಡಿದಾಗ ಒಂದು ಸ್ವಲ್ಪ ವಿಚಿತ್ರ ಅನಿಸ್ತದೆ. ಅಲ್ಲಿಂದ ಮುಂದಕ್ಕೆ ಒಂದು ಜಾಗಕ್ಕೆ ಹೋಗ್ತೀವಿ, ಅಲ್ಲೊಂದು ಗುಹೆ ಸಿಗುತ್ತೆ. ಅಲ್ಲೂ ಜಾಗಕ್ಕೆ ಹೋಗಿ ಆ ಗುಹೆ ಒಳಗಡೆ ಹೋಗುತ್ತೆ, ಕತ್ಲು ಮತ್ತೆ ಕಣ್ಬಿಟ್ಟಾಗ ನಮ್ಮ ಮನೇಲಿ ನನ್ನ ಲಿಂಗ ಏನಿತ್ತಲ್ಲ, ನಾನು ಪೂಜೆ ಮಾಡ್ತಾ ಲಿಂಗ ಏನತ್ತ ಅಲ್ಲಿ ಕ್ಲೋಸ್ ಆಗುತ್ತೆ. ಅಲ್ಲಿ ಕ್ಲೋಸ್ ಆಗಿ ಅಲ್ಲಿಗೆ ಎಂಡ್ ಆಯಿತು. ಅವತ್ತಿಗೆ ಇಷ್ಟೊತ್ತಿಗಾಗಲೇ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ, ಇಷ್ಟು ಸೀನು ಮುಗಿಸೋಷ್ಟೊತ್ತಿಗೆ ಫುಲ್ ಬಾಡಿ ಬೆವ್ತ್ಕೊಂಡ್ಬಿಟ್ಟಿದೆ. ಅಷ್ಟು ಅನುಭವ ಇಲ್ಲ ಬಾಡಿ ಬೆವ್ತಿರೋದು ಯಾವತ್ತೂ ಇಲ್ಲ ಸರ್. ಈಚೆ ನೀವು ಇಲ್ಲಿ ಪ್ರೆಸೆಂಟ್ ಇಲ್ಲಿ ಎಚ್ಚರಿಕೆ ಆದಾಗ ನೀವು ನೋಡಿದಾಗ ಫಿಸಿಕಲಿ ಬೆವ್ತಿದ್ದೀರ. ಅಷ್ಟು ಪರ್ಕಾಯ ಪ್ರವೇಶ ಆಗೋಗಿತ್ತು ನನಗೆ. ಇನ್ನು ಎಷ್ಟು ಮಟ್ಟಿಗೆ ಅದು ಇಳಿದಿದ್ದೆ ನಾನು ಅದು ಒಳಗಡೆ ಅಂತ ಅನಿಸ್ಬಿಡ್ತು ನನಗೆ ಅವತ್ತು. ಈಚೆ ಬರ್ತಿದ್ದಂಗೆ ಜ್ಞಾನ ನನಗೆ ನೆನಪಾದಾಗ ಅವಾಗ ಗೊತ್ತಾಗಿತ್ತು ನನಗೆ. ಫುಲ್ ಬೆವ್ತ್ಕೊಂಡ್ಬಿಟ್ಟಿದ್ದೀನಿ ಸಖತ್. ಅದಾದಮೇಲೆ ಅವತಾರ್ ಬಾಬಾಜಿದು ಫಸ್ಟು ನನಗೆ ಭೇಟಿಯಾಗಿದ್ದು ಫಸ್ಟು ಈ ಥರನೇ ಆಗಿದ್ದು ನನಗೆ. ನಂದು ಅವ್ರದ್ದು ಭೇಟಿ. ಎಷ್ಟು ವರ್ಷಗಳಿಂದ ಇದಾಗಿದ್ದು ಘಟನೆ? ಇದೊಂದು ಹತ್ತತ್ರ ಒಂದು ವರ್ಷ ಆಗಿರ್ಬೋದು ಸರ್ ಅಷ್ಟೇ. ಒಂದು ವರ್ಷ ಈಗ ಇತ್ತೀಚೆಗೆ ರೀಸೆಂಟಾಗಿ. ತುಂಬ ದೂರ ಏನಿಲ್ಲ. ಸೊ ಯಾಕಂದರೆ ಈಗ ಅವತಾರ್ ಬಾಬಾಜಿ ವಿಚಾರಕ್ಕೆ ಬಂದರೆ ಎಷ್ಟು ಹೇಳಿದ್ರೂ ಕಡಿಮೆ ಅನಿಸುತ್ತೆ. ಯಾಕಂದರೆ ಅವ್ರದ್ದು ಎನರ್ಜಿ ಯಾವ ರೂಪದಲ್ಲಿ ಯಾರ್ಯಾರಿಗೆ ಯಾವುದೇ ರೀತಿ ಹೆಲ್ಪ್ ಆಗ್ತಾ ಇದೆ ಅನ್ನೋದನ್ನು ನಾವು ಇನ್ನೂ ಸರಿಯಾಗಿ ಅದರ ಮಾಹಿತಿನೇ ಸಿಗಲ್ಲ. ಯಾಕಂದರೆ ಅಷ್ಟೊಂದು ಓಪನ್ ಆಗಿ ಇಲ್ಲ ಯಾರು ಕೂಡ. ಅವತಾರ್ ಬಾಬಾಜಿ ಕನೆಕ್ಟ್ ಆದವರು ಶೇರ್ ಮಾಡೋದಿಲ್ಲ, ಪಬ್ಲಿಕ್ ಮುಂದೆ ಬಂದು ಕುತ್ಕೊಂಡು ಹಿಂಗೆ ಆಯಿತು ಹಿಂಗೆ ನೋಡಿದೆ ಅವೆಲ್ಲ ಏನೂ ಹೇಳೋದಿಲ್ಲ. ಯಾಕಂದ್ರೆ ಅವ್ರು ಸೀಕ್ರೆಟಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವ್ರ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ತುಂಬ ಗೌಪ್ಯ ಇದೆ
ಕನ್ಫ್ಯೂಸ್ ಜಾಸ್ತಿ ಇದೆ, ಅಂದರೆ ಅದೊಂದು ಸಸ್ಪೆನ್ಸ್ ಆಗೇ ಇಟ್ಕೊಂಡಿದ್ದಾರೆ. ಬಟ್ ಎಲ್ಲರಿಗೂ ಒಂದು ಗೊತ್ತಿದೆ ಅವ್ರು ಇನ್ನೂ ಇದ್ದಾರೆ ಬಾಬಾಜಿ. ಸೊ ಅಲ್ಲಿ ಹೋದವ್ರಿಗೆ ಹಿಮಾಲಯದಲ್ಲಿ ಅವ್ರಿಗೆ ನಿಜ ತಪಸ್ವಿಗಳಿಗೋ ಕೆಲವು ಋಷಿ ಮುನಿಗಳಿಗೋ ಒಂದಷ್ಟು ಗೈಡೆನ್ಸ್ ಇದೆ ಅವ್ರ ಕಡೆಯಿಂದ ಅನ್ನೋದು ಗೊತ್ತಿದೆ. ಸೊ ನಿಮ್ಮ ಒಂದು ಅನುಭವ, ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನೀವು ಹೇಳಿದ್ದು. ಸೊ ಅದು ನಮ್ಮ ವೀಕ್ಷಕರಿಗೆ ತಲುಪಿದೆ. ಇದೇ ರೀತಿ ಒಂದು ಲೇಡಿಗೆ ಎಕ್ಸ್ಪೀರಿಯನ್ಸ್ ಆಗಿರೋವಂಥದ್ದು. ನನಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ನಂಬರ್ ತೊಗೊಂಡು, ಓಕೆ ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ಸರ್, ಹಿಂಗಿದೆ ಅಂತ ಅಂದ್ಬಿಟ್ಟು. ನಾನು ಸ್ವಲ್ಪ ನಿಮ್ಮ ಕೈಲಾದರೆ ಅದನ್ನು, ಅಂದರೆ ನನಗೆ ಗೈಡೆನ್ಸ್ ಬೇಕು, ಸ್ವಲ್ಪ ನಾನು ತಿಳ್ಕೊಬೇಕು ವಿಷಯ ಅಂತ. ಅಂದರೆ ಅದನ್ನು ಒಂದು ರೇಂಜಲ್ಲಿ ತೊಗೊಂಡೋಗೋಕ್ಕಾಗ್ತಿಲ್ಲ. ಎಲ್ಲನೂ ಅತಿ ಆದಾಗ ಅದು ಯಾವುದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಒಂದು ಅಂಗಡಿಗೆ ಜಾಸ್ತಿ ಕಸ್ಟಮರ್ ಬಂದಾಗ ಎಲ್ಲರನ್ನೂ ಮೇಂಟೈನ್ ಮಾಡೋಕ್ಕಾಗ್ದಿರೋ ಥರ ಆಗೋದಿಲ್ಲ ಅವ್ರಿಗೆ. ಹೌದು, ಅದು ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ್ರು. ಅವ್ರ ಹತ್ರ ಮಾತಾಡೋಣ, ಅವ್ರು ಹೇಳ್ತಾ ಬೇಕಾರೆ ಅವ್ರ ಅವತಾರ್ ಬಾಬಾಜಿ ಅವ್ರದ್ದು ಬೇಕಾರೆ ಅವ್ರು ಹೇಳ್ತಾರೆ. ಅವರು ಇದೇ ಥರ ಕನೆಕ್ಟ್ ಆಗಿದ್ದಾರೆ. ಅವರು ಅವತಾರ್ ಬಾಬಾಜಿ ಅವ್ರು ಎಲ್ಲಿದ್ದರು, ಎಲ್ಲಿ ನನ್ನ ಕಾಂಟ್ಯಾಕ್ಟ್ ಆಯಿತು, ಯಾವ ಥರ ಇದ್ದಾರೆ, ಯಾರಿದ್ದಾರೆ ಅವ್ರ ಸುತ್ತಮುತ್ತ, ಯಾರ ಜೊತೆಗಿದ್ದಾರೆ. ಖಂಡಿತ ಅವ್ರಿಗೊಂದು ಸರಿ ಫೋನ್ ಮಾಡಿ ಅವ್ರ ವಿಚಾರನೂ ಏನೈತೆ ಅವ್ರ ಎಕ್ಸ್ಪೀರಿಯನ್ಸ್ನ ನಮ್ಮ ವೀಕ್ಷಕರ ಮುಂದೆ ಶೇರ್ ಮಾಡ್ಕೊಳ್ಳೋಣ. ಸೊ ವೀಕ್ಷಕರ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಅವರ ಎಕ್ಸ್ಪೀರಿಯನ್ಸ್ ಏನಿದೆ, ಅವರ ಅನುಭವಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಫೋನ್ ಮುಖಾಂತರ. ಸೊ ಮಿಸ್ ಮಾಡದೆ ನೆಕ್ಸ್ಟ್ ಎಪಿಸೋಡ್ ನೋಡಿ. ನಮಸ್ಕಾರ.